ಈಗ ಪ್ರೀ ಯೂನಿವರ್ಸಿಟಿ ಮಕ್ಕಳುಗಳಿಗೆ ಮತ್ತೆ ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ SC/ST ಹುಡುಗರುಗಳು ಅವ್ರ ಸ್ಕಾಲರ್ಶಿಪ್ಪೇ ಇಲ್ಲ ಅವ್ರಿಗೆ. ಮತ್ತೆ ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದ್ರೆ ಏನು ಇವರೆಲ್ಲ SC/ST ವಿರೋಧಿಗಳ ಇವರೆಲ್ಲ. ದಲಿತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಯಿತು ಅಂತ ನಿಮ್ಗೆ ಈಗ ಜ್ಞಾನೋದಯ ಆಯ್ತಾ? ದಲಿತ ವಿದ್ಯಾರ್ಥಿಗಳ ಬಗ್ಗೆ ದಲಿತ ಶಾಸಕರು ಮಾತ್ರ ಮಾತಾಡ್ಬೇಕಾ? ವಿದ್ಯಾರ್ಥಿಗಳಿಗೆ ಆಗಿರುವ ಅನ್ಯಾಯದ ಬಗ್ಗೆ ಚರ್ಚೆ ಮಾಡೋಕೆ ಊಟ ಮಾಡ್ಕೊಂಡು ಸಭೆ ನಡೆಸಬೇಕಾ? ನಿಮ್ಮ ರಾಜಕೀಯಕ್ಕಾಗಿ ದಲಿತ ವಿದ್ಯಾರ್ಥಿಗಳನ್ನ ಯಾಕೆ ಬಳಸ್ಕೊಳ್ತಾ ಇದ್ದೀರಾ? ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನಿಮ್ಮದೇ ಮುಖ್ಯಮಂತ್ರಿ, ನಿಮ್ಮದೇ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡಿ. ಇದನ್ನ ಯಾರ ಗಮನಕ್ಕೆ ತರಬೇಕು ಅವರ ಗಮನಕ್ಕೆ ತಂದು ಅವರ ಮೇಲೆ ಒತ್ತಡ ಹಾಕಿ ಅವರನ್ನ ತರಾಟೆಗೆ ತಗೊಂಡು ಇದನ್ನ ಸರಿಪಡಿಸ್ತಾ ಇದ್ರಿ. 1.5 ವರ್ಷ ಆದ್ರೂ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದಾ ನೀವು ನಿದ್ದೆ ಮಾಡ್ತಿರ್ಬೇಕು, ಇಲ್ಲ ಅಂದ್ರೆ ನೀವು ಅದ್ರ ಬಗ್ಗೆ ಕೇರೇ ಮಾಡಿಲ್ಲ ಅಂತ ಅರ್ಥ. ನಮಸ್ಕಾರ. ಕಾಂಗ್ರೆಸ್ನಲ್ಲಿ ನಡೆದಿರುವಂತಹ ಕಿತ್ತಾಟ, ಬೀದಿ ಜಗಳ ಇಡೀ ಜಗತ್ತಿಗೆ ಗೊತ್ತಾಗ್ಬಿಟ್ಟಿದೆ. ಅವ್ರು ಏನು ಬೇಕಾದ್ರೂ ಕಿತ್ತಾಟ ನಡೆಸಲಿ, ಹೊಡೆದಾಟ ಮಾಡ್ಕೊಳ್ಳಿ, ಆದ್ರೆ ತಾವು ದಲಿತರ ಉದ್ಧಾರಕರು ಅಂತ ಹೇಳಿ ಪೋಸ್ಟ್ ಕೊಡೋದನ್ನ ಒಂದ್ ಸ್ವಲ್ಪ ನಿಲ್ಲಿಸ್ಲಿ. ದಲಿತ ಮಕ್ಕಳ ಉದ್ಧಾರಕ್ಕೋಸ್ಕರ ನಾವೆಲ್ಲ ಸೇರ್ಕೊಂಡು ಗಡದ್ದಾಗಿ ಊಟ ಮಾಡ್ತೀವಿ ಅನ್ನುವಂಥ ಹಿಪೋಕ್ರೆಸಿಯನ್ನ ಬಿಡ್ಲಿ. ನಾನಿದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಳೆದ 3-4 ದಿನಗಳಿಂದ ಈ ಔತಣಕೂಟದ ರಾಜಕಾರಣ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಶ್ರೀ ರಾಜಣ್ಣ ಅವರು ಒಂದು ಮಾತನ್ನ ಹೇಳಿದ್ದಾರೆ. ತಮ್ಮದೇ ಪಕ್ಷದ ಅಧ್ಯಕ್ಷರಿಗೆ, ತಮ್ಮದೇ ಪಕ್ಷದ ಉಪಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಅವ್ರವ್ರು ಏನ್ ಬೇಕಾದ್ರೂ ಎಚ್ಚರಿಕೆ ಕೊಟ್ಕೊಳ್ಳಿ, ಅದಕ್ಕೂ ನಮಗೂ ಏನು ಸಂಬಂಧನೇ ಇಲ್ಲ. ಆದ್ರೆ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಒಮ್ಮೆ ನೀವು ಕೇಳಿಸ್ಕೊಂಡು ಬನ್ನಿ. ಆಮೇಲೆ ನನ್ನದೊಂದಿಷ್ಟು ಮುಗ್ಧ ಪ್ರಶ್ನೆಗಳಿದೆ, ಅದನ್ನ ನಾನು ಕೇಳ್ತೀನಿ. ಹೈಕಮಾಂಡ್ ಅವರಿರ್ಲಿ ಇನ್ನೊಂದಿರ್ಲಿ, ಈಗ ಒಂದು SC/STಗಳದ್ದು ಈಗ ಪ್ರೀ ಯೂನಿವರ್ಸಿಟಿ ಮಕ್ಕಳುಗಳಿಗೆ ಮತ್ತೆ ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ SC/ST ಹುಡುಗರುಗಳು ಅವ್ರ ಸ್ಕಾಲರ್ಶಿಪ್ಪೇ ಇಲ್ಲ ಅವ್ರಿಗೆ, ಹಾಸ್ಟೆಲ್ಲು ಕೊಡ್ತಾ ಇಲ್ಲ ಅವ್ರಿಗೆ. ಮತ್ತೆ ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದ್ರೆ ಏನು ಇವರೆಲ್ಲ SC/ST ವಿರೋಧಿಗಳ ಇವರೆಲ್ಲ. ಅವೆಲ್ಲ ಭಾಳ ದಿವಸ ನಡೆಯೋದಿಲ್ಲ. ಈಗ ನೀನು ಹೇಳಿದಲ್ಲ, ಹಾಸ್ಟೆಲ್ ಸೀಟು ಕೊಡಲ್ಲ ಅವ್ರಿಗೆ, ಏನೋ ಸೀಟ್ ಸಿಕ್ಕೋದಿಲ್ಲ. ಯಾರೋ ಒಬ್ಬರು ಸಣ್ಣ ಪುಟ್ಟ ಸಾಲ ಮಾಡಿ ಅವನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಅವನಿಗೆ ಸ್ಕಾಲರ್ಶಿಪ್ ಇಲ್ಲ, ಹಾಸ್ಟೆಲ್ ಸೀಟ್ ಇಲ್ಲ ಅಂದರೆ ಇದು ಜ್ವಲಂತ ಸಮಸ್ಯೆ SC/ST ಮಕ್ಕಳುಗಳಿಗೆ ಇರ್ತಕ್ಕಂಥದ್ದು. ಈ ಜ್ವಲಂತ ಸಮಸ್ಯೆ, ಇಂಥ ಸಮಸ್ಯೆ ಇನ್ನೂ ಹಲವಾರು ಇದ್ದಾವೆ. ಇಂಥ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಸಭೆ ಕರೆದ್ರೆ ಅದಕ್ಕೆ ರಾಜಕೀಯದ ಲೇಪನ ಕೊಟ್ಬಿಟ್ಟು ನೀವು ಮಾಡಬೇಡಿ ಮುಟ್ಬೇಡಿ ಅಂತೆಲ್ಲ ಹೇಳ್ತಕ್ಕಂಥದ್ದು ಇದು SC/ST ಸಮಾಜಕ್ಕೆ ಮಾಡುವಂಥ ಅನ್ಯಾಯ ಇದು. ಫೈನ್ ಸರ್, ದಲಿತ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋದಕ್ಕಾಗಿ ನೀವೆಲ್ಲ ದಲಿತ ಶಾಸಕರು, ಮುಖಂಡರು ಎಲ್ಲರೂ ಸೇರ್ಕೊಂಡು ಸಭೆಯನ್ನ ನಡೆಸಿದ್ರಿ. ಓಕೆ, ನಾವೆಲ್ಲ ಅದನ್ನ ನಂಬ್ತೀವಿ. ನೀವು ದಲಿತ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋದಕ್ಕಾಗಿ ಸಭೆ ಸೇರಿದ್ರಿ ಅನ್ನೋದನ್ನ ನಾವೆಲ್ಲರೂ ನಂಬ್ತೀವಿ. ಆದ್ರೆ ನನ್ನ ಪ್ರಶ್ನೆ ಏನು ಅಂದ್ರೆ, ದಲಿತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ಇವತ್ತಿನ ಪ್ರಶ್ನೆನಾ? ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮದೇ ಚಾನೆಲ್ ನಲ್ಲಿ ನಾವೊಂದು ಸ್ಟೋರಿಯನ್ನ ಮಾಡಿದ್ವಿ. ಅದಕ್ಕೂ ಮೊದಲು ಮಂತ್ರಿ ಮಹಾದೇವಪ್ಪನವರು ಈ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರು. ನಿಮ್ಮದೇ ಪಕ್ಷದ ಮಂತ್ರಿ ಮಹಾದೇವಪ್ಪನವರು ಇನ್ನೂ ನಮ್ಗೆ ಸ್ಕಾಲರ್ಶಿಪ್ ಕೊಡೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಅವರೇ ಹೇಳ್ಬಿಟ್ಟಿದ್ದಾರೆ. ಇನ್ನೇನು ಅಕಾಡೆಮಿಕ್ ಇಯರ್ ಮುಗಿತಾ ಬಂತು, ಇಷ್ಟೂ ದಿನ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಅಂತ ಈಗ ಚರ್ಚೆ ಮಾಡಬೇಕಾಗಿರುವ ವಿಷಯನ? ಇದು ಮೊದಲನೇ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ, ಇಷ್ಟು ದಿನ ಆದ್ರೂ ಸ್ಕಾಲರ್ಶಿಪ್ ಸಿಕ್ಲಿಲ್ಲ ಅನ್ನೋದಕ್ಕೆ ಹೊಣೆ ಯಾರು? ಬಾಯ್ ಬಿಟ್ರೆ ದಲಿತರು ದಲಿತರು ದಲಿತೋದ್ಧಾರ ಅಂತ ಏನೆಲ್ಲ ಮಾತಾಡ್ತಿರಲ್ವಾ ನೀವು? ಇದೇನಾ ದಲಿತ ಮಕ್ಕಳನ್ನ ನೋಡ್ಕೊಳ್ಳುವಂತಹ ರೀತಿ? ದಲಿತ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ಲಿಲ್ಲ ಅನ್ನುವಂತಹ ವಿಚಾರವನ್ನ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಊಟ ಮಾಡ್ಕೊಂಡು ಸಭೆ ಮಾಡಿ ನೀವು ಮಾತಾಡ್ತೀರಲ್ವಾ? ಇದಕ್ಕೆ ಅರ್ಥ ಇದೆಯಾ? ದಲಿತ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡುವಂಥದ್ದು ದಲಿತ ಶಾಸಕರ ಕರ್ತವ್ಯ ಮಾತ್ರನಾ? ಅದು ಇಡೀ ಸರ್ಕಾರದ ಕರ್ತವ್ಯ ಅಲ್ವಾ? ಈ ದಲಿತ ಶಾಸಕರು ದಲಿತ ವಿದ್ಯಾರ್ಥಿಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕಾ? ಇಡೀ ರಾಜ್ಯದ ಬಗ್ಗೆ ಅವರು ಯೋಚನೆ ಮಾಡಬಾರ್ದಾ? ನೀವು ದಲಿತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಕ್ಯಾಬಿನೆಟ್ ನಲ್ಲಿ ಮಾತಾಡಬೇಕು. ನೀವು ದಲಿತ ವಿದ್ಯಾರ್ಥಿಗಳ ಪರವಾಗಿ ಮಾತನಾಡಬೇಕು ಅಂತಾದ್ರೆ ನಿಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾತಾಡಬೇಕು. ನೀವು ದಲಿತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತಾದ್ರೆ ನೀವು ನಿಮ್ಮ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡಬೇಕು. ಇಲ್ಲಿ ಅರ್ಥ ಆಗದೆ ಇರುವಂತ ವಿಚಾರ ಏನಂದ್ರೆ, ನಿಮ್ಮ ವಿರೋಧ ಪಕ್ಷಗಳು ಅನ್ಯಾಯವನ್ನ ಮಾಡಿದ್ರೆ ನೀವು ನಿಂತ್ಕೊಂಡು ಆ ವಿರೋಧ ಪಕ್ಷವನ್ನ ದೂರಬೇಕು, ವಿರೋಧ ಪಕ್ಷದ ಮೇಲೆ ಒತ್ತಡ ತರಬೇಕು. ಆದ್ರೆ ಇಲ್ಲಿ ನಿಮ್ಮದೇ ಸರ್ಕಾರ ಇರೋದು, ನಿಮ್ಮದೇ ಮುಖ್ಯಮಂತ್ರಿ, ನಿಮ್ಮದೇ ಉಪಮುಖ್ಯಮಂತ್ರಿ, ನಿಮ್ಮದೇ ಸಮುದಾಯದವರು ಮಂತ್ರಿಗಳು,
ನಿಮ್ಮದೇ ಸಮುದಾಯದ ಶಾಸಕರು ಸೇರ್ಕೊಂಡು ನಮ್ಮ ಸಮುದಾಯದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಸಿಗ್ತಿಲ್ಲ, ನಾವು ಅದ್ರ ಬಗ್ಗೆ ಸಭೆ ಮಾಡ್ತೀವಿ, ಮಾತಾಡ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ಅರ್ಥ ಇದೆಯಾ? ಏನಂತ ಹೇಳ್ಬೇಕು ಇದಕ್ಕೆ? ನೀವ್ ಆಡಿರುವಂತಹ ಮಾತುಗಳಿದೆಯಲ್ಲ, ಇದು ನಿಮ್ಮ ಶಾಸಕ ಸ್ಥಾನಕ್ಕೆ ಅವಮಾನ ಮಾಡಿರುವಂತಹ ಮಾತುಗಳು, ಇಡೀ ದಲಿತ ಸಮುದಾಯಕ್ಕೆ ಅವಮಾನ ಮಾಡಿರುವಂತಹ ಮಾತುಗಳು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಶಾಸಕರು ಬ್ರಾಹ್ಮಣರಾಗಿದ್ರು ಕೂಡ, ಶಾಸಕರು ಲಿಂಗಾಯತರಾಗಿದ್ರು ಕೂಡ, ಶಾಸಕರು ದಲಿತರಾಗಿದ್ರು ಕೂಡ, ಶಾಸಕರು ಹಿಂದುಳಿದ ವರ್ಗದವರಾಗಿದ್ರು ಕೂಡ ಅವರು ಕೇವಲ ಅವರ ಸಮುದಾಯದ ಶಾಸಕರಲ್ಲ, ಅವರು ಎಲ್ಲಾ ಸಮುದಾಯದ ಶಾಸಕರು. ನಿಮ್ಮದೇ ಸಮುದಾಯದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ, ಅನ್ಯಾಯ ಆಗಿದೆ ಅಂತ ಗೊತ್ತಾಗೋದಕ್ಕೆ ನಿಮ್ಮ ಸರ್ಕಾರ ಬಂದು 1.5 ವರ್ಷ ಆಗ್ಬೇಕಾಗಿತ್ತಾ? 1.5 ವರ್ಷ ಆದ್ರೂ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ನಿದ್ದೆ ಮಾಡ್ತಿರ್ಬೇಕು, ಇಲ್ಲ ಅಂದ್ರೆ ನೀವು ಅದ್ರ ಬಗ್ಗೆ ಕೇರೇ ಮಾಡಿಲ್ಲ ಅಂತ ಅರ್ಥ. ಸರ್, ನೀವ್ ಏನೇ ಹೇಳಿ, ನಿಮ್ಗೆ ದಲಿತ ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ, ಅವರಿಗೆ ಆಗ್ತಾ ಇರುವ ಅನುಕೂಲ ಅನಾನುಕೂಲದ ಬಗ್ಗೆ ಮಾತಾಡ್ಬೇಕು ಅಂತ ಇದ್ದಿದ್ರೆ ನೀವು ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಸಭೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ಲಿಲ್ಲ. ಇದನ್ನ ಯಾರ ಗಮನಕ್ಕೆ ತರಬೇಕೋ ಅವರ ಗಮನಕ್ಕೆ ತಂದು ಅವರ ಮೇಲೆ ಒತ್ತಡ ಹಾಕಿ ಅವರನ್ನ ತರಾಟೆಗೆ ತಗೊಂಡು ಇದನ್ನ ಸರಿಪಡಿಸ್ತಾ ಇದ್ರಿ. ನಿಮ್ಮ ಈ ರಾಜಕೀಯ ಮೀಟಿಂಗ್ಗೆ ಯಾವುದೋ ಬೇರೆ ಬಣ್ಣ ಹಚ್ಚೋದಕ್ಕೋಸ್ಕರ ಈ ಮೀಟಿಂಗ್ ಅನ್ನ ವಿರೋಧಿಸಿದವರೆಲ್ಲರೂ ಕೂಡ ದಲಿತ ವಿರೋಧಿಗಳು, ಹಿಂದುಳಿದ ವರ್ಗದ ವಿರೋಧಿಗಳು, ಶೋಷಿತ ಸಮುದಾಯದ ವಿರೋಧಿಗಳು ಅನ್ನೋ ತರ ಪ್ರೊಜೆಕ್ಟ್ ಮಾಡೋದಕ್ಕೆ ಹೊರಟಿದ್ದೀರಲ್ವಾ? ಇದು ಅಪಾಯಕಾರಿ ಜಾತಿ ರಾಜಕಾರಣ ಅಂತ ಹೇಳ್ಬೋದು. ನಿಮ್ಮ ಭಿನ್ನ ಮತಗಳು, ನಿಮ್ಮ ರಾಜಕೀಯ ಷಡ್ಯಂತ್ರಗಳು ಏನಾದ್ರೂ ಮಾಡ್ಕೊಳ್ಳಿ ಸರ್, ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ. ಬಟ್ ಕೆಲ್ಸ ಆಗ್ಬೇಕು ತಾನೆ. ನೀವು ದಲಿತ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡ್ತಿದ್ರಿ, ಮೊದಲು ಅದನ್ನ ಸರಿ ಮಾಡಿಸಿ. ನಿಮ್ಮ ರಾಜಕೀಯಕ್ಕೋಸ್ಕರ ದಲಿತ ಮಕ್ಕಳ ಹೆಸರನ್ನ ಬಳಸ್ಕೊಳ್ಬೇಡಿ. ಒಂದು ಸಮುದಾಯದ ಶಾಸಕರು ಆಯಾಯ ಸಮುದಾಯದ ಹಿತರಕ್ಷಣೆಗೋಸ್ಕರ ಇರೋವಂಥವ್ರು ಅನ್ನುವಂಥ ಮಾತುಗಳನ್ನ ಆಡಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.